22 ವರ್ಷ ಕಳೆದರೂ ಸಿಗದ ಪರಿಹಾರ. ಅಡಕೆಬೊಮ್ಮನಹಳ್ಳಿ ಏತ ನೀರಾವರಿ ಸಂತ್ರಸ್ತರ ಆಕ್ರೋಶ. ಏಪ್ರಿಲ್ 17ರಂದು ಬೃಹತ್ ಪ್ರತಿಭಟನೆ ಎಚ್ಚರಿಕೆ. ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಏಪ್ರಿಲ್ 17ರಂದು ಅರಕಲಗೂಡು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ರಾಜ್ಯ ರೈತ ಸಂಘ ಪುಟ್ಟಣ್ಣಯ್ಯ ಬಣದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಸ್ ತಿಮ್ಮೇಗೌಡ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಅಡಕೆಬೊಮ್ಮನಹಳ್ಳಿ ಏತ ನೀರಾವರಿ ಯೋಜನೆ ಕಾಮಗಾರಿ ಮುಗಿದು 22 ವರ್ಷ ಕಳೆದರೂ ಕೂಡ ಭೂಮಿ ಕಳೆದುಕೊಂಡ ಸಂತ್ರಸ್ತ ರೈತರಿಗೆ ಸಮರ್ಪಕವಾದ ಪರಿಹಾರವನ್ನು ಒದಗಿಸ್ತಾ ಇಲ್ಲ. ಕಾಮಗಾರಿಯನ್ನು ಕೂಡ ಸರಿಯಾಗಿ ಪೂರ್ಣಗೊಳಿಸಿಲ್ಲ. ಅಂಕನಾಯಕನ ಕೊಪ್ಪಲು, ಉಳಿವಾರ, ವಡ್ರಹಳ್ಳಿ, ನೇರ್ಲಹಳ್ಳಿ ಕೊಪ್ಪಲು, ನೈಗೆರೆ, ಮರಡಿ ಭಾಗಕ್ಕೆ ಯೋಜನೆ ಮೂಲಕ ನಾಲೆಗೆ ನೀರು ಹರಿಸಿಲ್ಲ. ಅಧಿಕಾರಿಗಳು ರೈತರ ಹಿತವನ್ನ ನಿರ್ಲಕ್ಷಿಸಿದ್ದಾರೆ ಅಂತ ದೂರಿದ್ರು. ಇನ್ನು ಪಟ್ಟಣದ ಕೊಳಚೆ ನೀರು ರಾಜಕಾಲುವೆಯಲ್ಲಿ ಹರಿದು ಚೋಳ್ನಹಳ್ಳಿ, ಕಾಶಿಪುರ, ನೈಗೆರೆ ಭಾಗದ ಕೆರೆ ಕಟ್ಟೆಗಳಿಗೆ ಹರಿದು ಇದು ಕಲುಷಿತ ನೀರನ್ನ ಜಾನುವಾರುಗಳು ಕುಡಿದು ರೋಗ ರುಜಿನಗಳಿಗೆ ತುತ್ತಾಗ್ತಾ ಇದ್ದಾವೆ. ಈ ಸಮಸ್ಯೆಯನ್ನ ಬಗೆಹರಿಸಬೇಕು. ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಸರಿಯಾಗಿ ವಿದ್ಯುತ್ ಪೂರೈಕೆ ಮಾಡಬೇಕು. ಈ ಕುರಿತು ಪಟ್ಟಣದ ಅನಾಕ್ರು ವೃತ್ತದಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಲಾಗುತ್ತೆ ಅಂತ ಹೇಳಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಕೆ ರವಿ, ಸದಸ್ಯರಾದ ಮುತ್ತೇಗೌಡ, ಸ್ವಾಮಿಗೌಡ, ಲಕ್ಷ್ಮಣ ಶೆಟ್ಟಿ, ರೇವಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಭೂಸ್ವಾಧೀನವಾಗಿರುವಂತಹ ರೈತರಿಗೆ ಯಾವುದೇ ಪರಿಹಾರವನ್ನು ಸಮರ್ಪಕವಾಗಿ ಸರ್ಕಾರದ ವತಿಯಿಂದ ಆಗಿಲ್ಲ. ಹಾಗೂ ರೈತರು ತುಂಬ ಜಮೀನನ್ನು ಕಳೆದುಕೊಂಡು ತುಂಬ ಸಂಕಷ್ಟದಲ್ಲಿದ್ದಾರೆ. ಹಾಗೂ 416 ಆದಾಗ್ಯೂ ಕೂಡ ಇನ್ನೂ ಸಹ ಹಲವಾರು ರೈತರುಗಳಿಗೆ ಇನ್ನೂ ಸಹ ಪರಿಹಾರ ಧನ ಬಂದಿಲ್ಲ. ಹಾಗೂ ಅಡಕೆಬೊಮ್ಮನಹಳ್ಳಿ ಏತ ನೀರಾವರಿಯ ಕಾಮಗಾರಿಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಅದನ್ನು ಸರಿಪಡಿಸಲು ಅಧಿಕಾರಿಗಳು ಹಿಂಜರಿಯುತ್ತಿದ್ದಾರೆ. ಹಾಗೂ ಸರ್ಕಾರವೂ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು. ಹಾಗಾಗಿ ಪಟ್ಟಣ ಪಂಚಾಯಿತಿಯ ಗಲೀಜು ನೀರು ಅಡಕೆಬೊಮ್ಮನಹಳ್ಳಿ ಏತ ನೀರಾವರಿ ಕಾಲುವೆಗೆ ಹರಿದು ಎಂಟಿಗೆರೆ, ಕಾಶಿಪುರ, ಚೋಳೇನಹಳ್ಳಿ ಗ್ರಾಮದ ಕೆರೆಗಳಿಗೆ ಗಲೀಜು ನೀರು ಹೋಗಿ ದನಕರುಗಳು ನೀರನ್ನು ಕುಡಿದು ಮಲಿನ ನೀರನ್ನು ಕುಡಿದು ರೋಗ ರುಜಿನಗಳಿಗೆ ತುತ್ತಾಗ್ತಿದ್ದಾವೆ. ಅದರ ಬಗ್ಗೆ ಘನ ಸರ್ಕಾರ ಹಾಗೂ ತಾಲೂಕಾಡಳಿತ ಗಮನ ಹರಿಸಬೇಕು. ಅದಲ್ಲದೆ ಅಂಕನಾಯಕನಹಳ್ಳಿ ಕಾವಲು, ಉಲಿವಾಲ, ವಡ್ರಹಳ್ಳಿ ಗ್ರಾಮದ ವ್ಯಾಪ್ತಿಗೆ ಇಲ್ಲಿವರೆಗೂ ಸಹ ಅಡಕೆಬೊಮ್ಮನಹಳ್ಳಿ ಏತ ನೀರು ಹರಿದಿಲ್ಲ. ಅದನ್ನು ಈ ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ಗಮನ ಹರಿಸಿ ಅದನ್ನು ಸಂಪೂರ್ಣಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೂ ಇದೇ ರೀತಿ ನೇರ್ಲಹಳ್ಳಿ ಹಾಗೂ ನೇರ್ಲಹಳ್ಳಿ ಕೊಪ್ಪಲು, ಮರಡಿ, ನೇಗೆ ಅಲ್ಲಿವರೆಗೂ ಕೂಡ